ಈಗ ನೀವು ಹೇಳಿದ್ರಿ ನಾನು ಆಂಥ್ರೋಪಾಲಜಿ ಸ್ಟೂಡೆಂಟ್ ಅಂತ ಹೇಳಿ, ನಿಮಗೆ ಅದೇ ಇನ್ಸ್ಪಿರೇಷನಾ? ಅಂದರೆ ಅಲ್ಲಿ ಅಫ್ಕೋರ್ಸ್ ಇಟ್ಸ್ ಅ ವೆರಿ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್. ಒಂಥರ ಯೂಶಲಿ ನನಗೆ ಭಯ ಆಗುತ್ತೆ, ಬಿಕಾಸ್ ನಂಗೆ ಈ ಡೆಡ್ ಬಾಡಿ ಸ್ಕೆಲಿಟನ್ಸು ಇದೆಲ್ಲ ಒಂದು ಸ್ವಲ್ಪ ಭಯ ಜಾಸ್ತಿ, ಯಾಕಂದ್ರೆ ಕನಸಲ್ಲೆಲ್ಲ ಬಂದುಬಿಡುತ್ತೆ ಅಂತ. ನಿಮಗೆ ಅದು ಅಷ್ಟು ಧೈರ್ಯ ಹೇಗೆ? ಬಿಕಾಸ್ ಯು ಆರ್ ಎ ಸ್ಟೂಡೆಂಟ್ ಅಥವಾ ಜನರಲ್ ಆಗಿ ನಿಮಗೆ ಧೈರ್ಯ ಜಾಸ್ತಿನಾ? ಜನರಲ್ ಆಗಿ ಆ್ಯಕ್ಚುಲಿ ಧೈರ್ಯ ಏನಿಲ್ಲ. ಫಸ್ಟ್ ಎಲ್ಲ ಹೆದರ್ಕೊಂತಿದ್ದೆ, ಅಯ್ಯೋ ದೆವ್ವಗಳನ್ನ ಹಂಗೆ ಹಿಂಗೆ ಅಂತ. ಬಟ್ ಓದ್ತಾ ಏನಾಗೋಯ್ತು, ಆಂಥ್ರೋಪಾಲಜಿ ಎಷ್ಟು ಕ್ರೇಜಿ ಆಗಿದೆ ಸಬ್ಜೆಕ್ಟ್ ಅಂತಂದರೆ, ಒಂದು ಸ್ಕೆಲಿಟನ್ನ ಇಟ್ಕೊಂಡು ಇವ್ರು ಬದುಕಿದ್ದಾಗ ಹೇಗಿದ್ರು ಅಂತ ಫುಲ್ ಔಟ್ಪುಟ್ಟನ್ನು ತೆಗಿತಾರಲ್ಲ, ಇದು ನಂಗೆ ತುಂಬ ಇಷ್ಟ ಆಯಿತು. ಈ ಕಥೆಯನ್ನು ನಾನು ಮಾಡಲೇಬೇಕು, ಇದನ್ನು ಮಾಡಿದ್ರೆ ಹೇಗಿರುತ್ತೆ. ಆಮೇಲೆ ನಾನು ಸ್ಮಶಾನಕ್ಕೆಲ್ಲ ಹೋಗ್ಬಿಡ್ತಾಯಿದ್ದೆ ಡೈರೆಕ್ಟು, ನನಗೆ ಒರಿಜಿನಲ್ ಸ್ಕೆಲಿಟನ್ ಬೇಕು ಅಂತ ಹೇಳಿ ಎಲ್ಲ ಹೋಗ್ಬಿಡ್ತಿದ್ದೆ. ಇನ್ಫ್ಯಾಕ್ಟ್ ಹೀರೋ ಪಾಪ ಹೆದರ್ಕೊಂಡ್ಬಿಡ್ತಾರೆ, ಅಯ್ಯೋ ಮೇಡಮ್ ನಮ್ಮ ಮನೇಲಿ ನಾನು ಒಬ್ಬನೇ ಮಗ ಬಿಟ್ಬಿಡಿ ಅಂತ ಓಡ್ಬಿಡ್ತಿದ್ರು ಹಿಂದೆ. ಕ್ಯಾಮ್ರಾಮ್ಯಾನ್ ನೋಡ್ತೀನಿ, ಅವರು ಇಲ್ಲ, ಅವರು ಹೊಟ್ಟೋಗ್ಬಿಟ್ಟಿದ್ದಾರೆ. ನಾನು ಏನಪ್ಪ ಮಾಡೋದು ಅಂತ ಲೈಕ್ ಅವರು ಇಲ್ಲ ಅಲ್ಲೇ ಹೆಣ ಸುಡ್ತಿದ್ರು. ನಾನು ಇಲ್ಲ, ಈ ಕಂಟೆಂಟ್ ಬೇಕು, ಈ ಕಂಟೆಂಟ್ ಮಾಡಿದ್ರೆ ನಾವು ಒಂದು ರೀಚ್ ಆಗತ್ತೆ ಅಂತ ಹೇಳ್ಬಿಟ್ಟು, ನಾನು ಇಲ್ಲ ಡೆಡ್ ಬಾಡಿನ ಇಟ್ಕೊಂಡು ಶೂಟ್ ಮಾಡೋಣ ಅಂತ ಹೇಳಿ ಒಂದು ಕಾಲೇಜಲ್ಲಿ ಪರ್ಮಿಷನನ್ನು ತೊಗೊಂಡು ಮಾಡಿದ್ವಿ. ಅಲ್ಲೂ ಇನ್ಫ್ಯಾಕ್ಟ್ ಬೇಗ ಮುಗಿಸಿ ನೋಡೋಕ್ಕಾಗ್ತಿಲ್ಲ ನಂಗೆ ಡೆಡ್ ಬಾಡಿ ಅನ್ನೋಂತ. ಎಲ್ಲ ಬಾಬಾ ಹೀರೋ ಎಲ್ಲ ಹೆದರ್ಕೊಂಡ್ಬಿಡ್ತಿದ್ರು. ನನಗೇನಂದ್ರೆ ಬೇಗ ಮುಗಿಸ್ಬೇಕು ಅಂತ. ಇನ್ಫ್ಯಾಕ್ಟ್ 3 o'clock ಶೂಟ್ ಮಾಡ್ಬೇಕಾದ್ರೆ ಅದೊಂಥರ ಕ್ರೇಜಿ ಆಗಿತ್ತು. ನನಗೆ ಇನ್ಸ್ಪಿರೇಷನ್ ಅನ್ನೋದಾದರೆ ಆಂಥ್ರೋಪಾಲಜಿ ಓದೋ ಟೈಮಲ್ಲೇ ಲೈಕ್ ಇಲ್ಲ ನಾನು ಇದನ್ನು ಡೈರೆಕ್ಟ್ ಮಾಡಬೇಕು ಅಂತ ಅನಿಸಿದ್ದು ಆವಾಗಲೇ. ಹಾಗೆ ಈಗ ನೀವು ರಿಯಲ್ ಡೆಡ್ ಬಾಡಿ ಸ್ಕೆಲಿಟನ್ ಎಲ್ಲ ಯೂಸ್ ಮಾಡಿದ್ದೀನಿ ಅಂತ ಹೇಳ್ತಿದ್ದೀರಾ. ಕವಲುದಾರಿ ಸಿನಿಮಾಲ್ಲೂ ಕೂಡ ಓಪನಿಂಗ್ ಹಾಗೆ ಇದೆ. ಸೊ ಏನಾದರೂ ರಿಲೇಟೆಡ್ ಇರುತ್ತಾ ಅನ್ನೋದು ಕೂಡ ಸಾಕಷ್ಟು ಜನಕ್ಕೆ ಡೌಟ್ ಬರೋದು ಇಟ್ಸ್ ಕಾಮನ್. ಸೊ ಏನಾದರೂ ಆ ಥರನೇ ಸ್ಟೋರಿ ತೊಗೊಂಡು ಹೋಗ್ತಾ ಇದ್ದೀರಾ, ಇಲ್ಲ ಡಿಫ್ರೆಂಟಾಗಿ ಏನಾದರೂ ಸ್ಟೋರಿನ ಕ್ರಿಯೇಟ್ ಮಾಡಿದ್ದೀರಾ ಅಥವಾ ರಿಯಲ್ ಸ್ಟೋರಿನ? ಇಲ್ಲ, ಅದಕ್ಕೆ ಸಂಬಂಧ ಇಲ್ಲ. ಬಟ್ ಇದು ರಿಯಲ್ ಸ್ಕೆಲಿಟನ್ಸ್ ಅಂತ ಏನು ಅಂತ ಅಂದರೆ, ಅದು ಆಲ್ಮೋಸ್ಟ್ 20 years ಆಗೋ ಅದು ಸತ್ತು ಹೋಗಿ ಅದು ಫುಲ್ ಓಪನ್ ಆಗಿಬಿಟ್ಟಿತ್ತು ಆ ಸ್ಕೆಲಿಟನ್ ಎಲ್ಲ. ನಾನು ಇನ್ಫ್ಯಾಕ್ಟ್ ಕೇಳಿದೆ ಕಾಲೇಜವರಿಗೆ, ನನಗೆ ಇದು ರಿಯಲ್ ಬೇಕು ಅಂತ, ತೊಗೊಳ್ಳಿ ಅಂತ ಪರ್ಮಿಷನ್ ಕೊಟ್ಟರು. ಬಟ್ ಈ ಕತೆಗೆ ಆ ಕತೆಗೆ ಸಂಬಂಧ ಇಲ್ಲ. ಇದು ಹೋಗೋದೇನು ಅಂತಂದರೆ, ಒಂದು 4 ಜನ ಫ್ರೆಂಡ್ಸ್ ಮಧ್ಯೆ ನಡೆಯುವಂಥದ್ದು ಒಂದು ಪುಟ್ಟ ಕತೆ. ಸೊ ಅದು ಯಾವ ರೀತಿ ಹೋಗುತ್ತೆ, ಯಾವ ರೀತಿ ಮರ್ಡರ್ಸ್ ಆಗುತ್ತೆ, ಅದು ಯಾವ ರೀತಿಯಲ್ಲಿ ಮರ್ಡರ್ ಆಗುತ್ತೆ. ಆ್ಯಂಡ್ ತಾಯಿ ಮಗನ ಬಾಂಧವ್ಯ ಬೇರೆ ಸಿನಿಮಾಗಳಲ್ಲಿ ಬೇರೆ ರೀತಿ ಇರ್ಬೋದು, ಬಟ್ ಈ ಸಿನಿಮಾದಲ್ಲಿ ಬೇರೆ ರೀತಿ ಇದೆ. ಇದನ್ನು ನೀವು ಸಿನಿಮಾ ನೋಡಿದ್ರೇ ಅರ್ಥ ಆಗುತ್ತೆ, ತಾಯಿ ಮತ್ತು ಮಗನ ಬಾಂಧವ್ಯ ಹೀಗೂ ತೋರಿಸ್ಬೋದು ಅಂತ ನಾನು ತೋರಿಸಿದ್ದೀನಿ. ಈಗ ನೀವು ಒಬ್ಬ ಆ್ಯಕ್ಟ್ರೆಸ್ ಅಂದರೆ ಈ ಹಿಂದೆ ಸೀರಿಯಲ್ಗಳನ್ನು ಸಿನಿಮಾಗಳಲ್ಲಿ ಮಾಡ್ಕೊಂಬಂದಿದ್ದೀರಾ. ಅಂದರೆ ಬರೀ ಕನ್ನಡ ಅಷ್ಟೇ ಅಲ್ಲ, ಸೀರಿಯಲ್ ನೀವು ಬೇರೆ ಭಾಷೆಗಳಲ್ಲೂ ಕೂಡ ಮಾಡಿದ್ದೀರಾ. ಸೊ ಆ್ಯಕ್ಟ್ರೆಸ್ ಆಗೇ ಇರ್ಬೋದಿತ್ತಲ್ವಾ, ಈ ಡೈರೆಕ್ಷನ್ ಕಡೆ ಯಾಕಷ್ಟು ಒಲವು ನಿಮಗೆ? ಅದೇ ನಾನು ಹೇಳಿದ್ನಲ್ಲ, ನನಗೆ ಲೈಕ್ ಇದೊಂಥರ ತುಂಬ ಚೆನ್ನಾಗಿದೆ, ಇದೊಂಥರ ಲೀಡರ್ಶಿಪ್ ಇದು. ಆ್ಯಂಡ್ ಏನಂದರೆ ಆ್ಯಕ್ಟಿಂಗ್ ಅನ್ನೋದು ಓಕೆ, ನೀವು ಕೊಟ್ಟಿರೋ ಸ್ಕ್ರಿಪ್ಟನ್ನು ಆ್ಯಕ್ಟ್ ಮಾಡ್ತೀರಾ, ಹೋಗಿ ಕ್ಯಾರವನಲ್ಲಿ ಕೂತ್ಕೊತೀರಾ, ಆ್ಯಂಡ್ ಅದೇ ಇಟ್ಸ್ ಅ ಡಿಫ್ರೆಂಟ್ ಇದದು. ಬಟ್ ಇದು ನನಗೆ ನಾನು ಹೇಳಿದ್ನಲ್ಲ, ನಾನು ಓದೋ ಟೈಮಲ್ಲಿ ನನಗೆ ಇನ್ಸ್ಪೈರ್ ಆಯಿತು, ಲೈಕ್ ಇಲ್ಲ ಈ ಕಥೆಯನ್ನು ನಾನು ಡೈರೆಕ್ಟ್ ಮಾಡಬೇಕು ಅಂತ. ಬಟ್ ಇಲ್ಲಿ ಹೇಳೋದಾದರೆ ಆ್ಯಕ್ಚುಲಿ ಪ್ರೊಡ್ಯೂಸರ್ ಶಿಲ್ಪಾ ಪ್ರಸನ್ನ ಮ್ಯಾಮ್ ಏನಿದ್ದಾರೆ, ಲೈಕ್ ಅವರು ನೀವೆಲ್ಲಿ ವರ್ಕ್ ಮಾಡಿದ್ದೀರಾ ಅಂತ ಎಲ್ಲೂ ಕೇಳಿಲ್ಲ. ನಾನು ಕತೆ ಹೇಳಿದ ತಕ್ಷಣ ಅವ್ರ ಕತೆ ತುಂಬ ಚೆನ್ನಾಗಿದೆ, ಇಲ್ಲ ನಾನು ಇದನ್ನು ಪ್ರೊಡ್ಯೂಸ್ ಮಾಡ್ತೀನಿ ಅಂತ ಹೇಳಿ ಅವ್ರು ತುಂಬ ಸಪೋರ್ಟಿವ್ ಆಗಿದ್ದರು. ಆ್ಯಂಡ್ ಇನ್ಫ್ಯಾಕ್ಟ್ ನೀವು ಕೇಳೋದಾರೆ, ಎಲ್ಲರೂ ಕತೆ ಹೇಳಿದ ತಕ್ಷಣ ನೀವು ಯಾವ್ದು ಮಾಡಿದ್ದೀರಾ, ಎಷ್ಟು ಜನ ಜೊತೆ ಅಸೋಸಿಯೇಟ್ ಆಗಿ ಮಾಡಿದ್ದೀರಾ, ಅದು ಯಾವುದನ್ನೂ ಅವ್ರು ಕೇಳಲಿಲ್ಲ. ಅವ್ರು ಇನ್ಫ್ಯಾಕ್ಟ್ ಕೇಳಿದ ತಕ್ಷಣ ಕತೆ ತುಂಬ ಚೆನ್ನಾಗಿದೆ, ನಾನು ಪ್ರೊಡ್ಯೂಸ್ ಮಾಡ್ತೀನಿ ಸಿಂಧು ಹಂಗೆ ಹಿಂಗೆ ಅಂತ ಹೇಳಿ ಅವ್ರು ತುಂಬ ಸಪೋರ್ಟಿವ್ ಆಗಿದ್ದರು. ಆ್ಯಕ್ಚುಲಿ ಇನ್ಫ್ಯಾಕ್ಟ್ ನೀವು ನೋಡೋದಾದ್ರೆ ಲೇಡಿ ಡೈರೆಕ್ಟರ್, ಲೇಡಿ ಪ್ರೊಡ್ಯೂಸರ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.